ಎಲ್ಲರಿಗೂ ನಮಸ್ಕಾರ. ಗರುಡ ಪುರಾಣ ಅಧ್ಯಾಯ 18 ತಿಥಿ ಮೊದಲಾದ ವ್ರತಗಳ ವರ್ಣನೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಬರುವಂತಹ ಬೇರೆ ಬೇರೆ ವ್ರತಗಳ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಇಲ್ಲಿ ಈಗ ಬ್ರಹ್ಮದೇವರು ಹಾಗೂ ವ್ಯಾಸ ಮಹರ್ಷಿಗಳ ಮಧ್ಯೆ ನಡೆಯುವ ಸಂವಾದ. ಬ್ರಹ್ಮರು ವ್ಯಾಸರನ್ನು ಉದ್ದೇಶಿಸಿ ಈ ರೀತಿ ಹೇಳುತ್ತಾರೆ: ಈಗ ನಾನು ವ್ರತಗಳ ವರ್ಣನೆ ಮಾಡುವೆ. ಅವುಗಳನ್ನು ಮಾಡುವುದರಿಂದ ಜೀವಿಗೆ ಶ್ರೀಹರಿಯು ಸಕಲವನ್ನು ಪ್ರದಾನಿಸುತ್ತಾನೆ. ಸಕಲ ಮಾಸ, ನಕ್ಷತ್ರ, ತಿಥಿ ಹಾಗೂ ಸಕಲ ದಿನಗಳಲ್ಲಿ ಹರಿಯ ಪೂಜೆಯಾಗುತ್ತದೆ. ಏಕಭುಕ್ತ, ನಕ್ತ, ಉಪವಾಸ ಅಥವಾ ಫಲಾಹಾರ ವ್ರತ ಮಾಡುವುದರಿಂದ ವ್ರತಿಗೆ ಭಗವಂತ ಹರಿಯು ಧನಧಾನ್ಯ, ಪುತ್ರ, ರಾಜ್ಯ ಹಾಗೂ ವಿಜಯಾದಿಗಳನ್ನು ಪ್ರದಾನಿಸುತ್ತಾನೆ. ವೈಶ್ವಾನರ ಕುಬೇರರು ಪೂಜ್ಯರಾಗಿದ್ದು ಅವರು ಸಾಧಕನಿಗೆ ಅರ್ಥಲಾಭ ಮಾಡಿಸುತ್ತಾರೆ. ಪ್ರತಿಪದಾ ತಿಥಿ ಅಶ್ವಿನಿ ನಕ್ಷತ್ರದಲ್ಲಿ ಉಪವಾಸ ಮಾಡುವುದರಿಂದ ಸಾಧಕನಿಂದ ಪೂಜಿತ ಬ್ರಹ್ಮನು ಅವನಿಗೆ ಧನಲಕ್ಷ್ಮಿಯನ್ನು ಪ್ರದಾನಿಸುತ್ತಾನೆ. ದ್ವಿತೀಯ ತಿಥಿಯಲ್ಲಿ ಯಮರಾಜ ಲಕ್ಷ್ಮೀ ನಾರಾಯಣರು ವ್ರತಿಗೆ ಅರ್ಥಲಾಭ ಮಾಡಿಸುತ್ತಾರೆ. ತೃತೀಯ ತಿಥಿಯಲ್ಲಿ ಗೌರಿ, ವಿಘ್ನ ವಿನಾಶಕ ಗಣೇಶ, ಶಿವರು ಪೂಜ್ಯರಾಗಿದ್ದಾರೆ. ಚತುರ್ಥಿಯಂದು ವಿಷ್ಣು, ಪಂಚಮಿಯಂದು ಹರಿ, ಷಷ್ಠಿಯಂದು ಕಾರ್ತಿಕೇಯ, ರವಿ ಹಾಗೂ ಸಪ್ತಮಿಯಂದು ಭಾಸ್ಕರನ ಪೂಜೆ ಮಾಡಬೇಕು. ಇವರು ಉಪಾಸಕರಿಗೆ ಅರ್ಥಲಾಭ ಮಾಡಿಸುತ್ತಾರೆ. ಅಷ್ಟಮಿ ತಿಥಿಯಂದು ದುರ್ಗಾ, ನವಮಿ ತಿಥಿಯಂದು ಮಾತೃಕಾ ಹಾಗೂ ದಿಕ್ಕುಗಳ ಪೂಜೆ ಮಾಡುವುದರಿಂದ ಅರ್ಥ ಪ್ರಾಪ್ತಿಯಾಗುತ್ತದೆ. ದಶಮಿ ತಿಥಿಯಂದು ಯಮರಾಜ ಚಂದ್ರದ, ಏಕಾದಶಿ ತಿಥಿಯಂದು ಋಷಿಗಳ ಪೂಜೆ ಮಾಡಬೇಕು. ದ್ವಾದಶಿಯಂದು ಹರಿ, ಕಾಮದೇವರು, ತ್ರಯೋದಶಿಯಂದು ಭಗವಂತ ಶಿವ ಪೂಜ್ಯರಾಗಿದ್ದಾರೆ. ಚತುರ್ದಶಿ ಹುಣ್ಣಿಮೆ ತಿಥಿಗಳಲ್ಲಿ ಬ್ರಹ್ಮ, ಅಮಾವಾಸ್ಯೆಯಂದು ಪಿತೃಗಳ ಪೂಜೆ ಮಾಡುವುದರಿಂದ ಧನ ಸಂಪತ್ತನ್ನು ಪ್ರದಾನಿಸುತ್ತಾರೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಈ 7 ವಾರ ಅಶ್ವಿನಿ ಮೊದಲಾದ 27 ನಕ್ಷತ್ರ ಹಾಗೂ ಯೋಗಗಳ ಪೂಜೆಯಿಂದ ಸಕಲವೂ ಪ್ರಾಪ್ತಿಯಾಗುತ್ತದೆ. ಇನ್ನು ಅನಂಗ ತ್ರಯೋದಶಿ ವ್ರತದ ಬಗ್ಗೆ. ಮಾರ್ಗಶೀರ್ಷ ಮಾಸದಲ್ಲಿ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಲ್ಲಿ ಅನಂಗ ತ್ರಯೋದಶಿ ವ್ರತವಾಗುತ್ತದೆ. ಈ ತಿಥಿಯಲ್ಲಿ ಮಲ್ಲಿಗೆ ವೃಕ್ಷದ ದಾತುನ್ ಅಂದರೆ ದಂತಮಂಜನದ ಕಡ್ಡಿ ಇದನ್ನು ನಿವೇದಿಸಿ ದತ್ತುರದ ಪುಷ್ಪ ಫಲಗಳಿಂದ ಶಿವನಿಗೆ ಪೂಜೆ ಸಲ್ಲಿಸಬೇಕು. ಆನಂತರ ಅನಂಗಾಯೇತಿ ಈ ಮಂತ್ರದಿಂದ ಭಗವಂತ ಶಿವನಿಗೆ ಜೇನಿನ ನೈವೇದ್ಯ ಅರ್ಪಿಸಬೇಕು. ಪುಷ್ಯ ಮಾಸದಲ್ಲಿ ಭಗವಂತ ಯೋಗೇಶ್ವರನಿಗೆ ಬಿಲ್ವಪತ್ರ, ಕದಂಬದ ದಾತುನ್, ಚಂದನ ಹಾಗೂ ಎಳ್ಳಿನೊಡನೆ ಬೇಯಿಸಲ್ಪಟ್ಟ ಅನ್ನದ ನೈವೇದ್ಯದಿಂದ ಪೂಜೆ ಮಾಡಬೇಕು. ಮಾಘ ಮಾಸದಲ್ಲಿ ಭಗವಂತ ನಟನಾಗರ ಶಿವನಿಗೆ ಕೋಲ, ಮಲ್ಲಿಗೆ, ಪುಷ್ಪ, ಮುತ್ತಿನ ಮಾಲೆಯಿಂದ ಪೂಜೆ ಮಾಡಿ ಪಾಕಡ ವೃಕ್ಷದ ದಾತುನ್ ಹಾಗೂ ಪೂರಿಯ ನೈವೇದ್ಯ ಅರ್ಪಿಸಬೇಕು. ಫಾಲ್ಗುಣ ಮಾಸದಲ್ಲಿ ಮರುಗದ ಪುಷ್ಪದಿಂದ ಭಗವಂತ ವೀರೇಶ್ವರನ ಪೂಜೆ ಮಾಡಿ ಸಕ್ಕರೆ, ಶಾಖ, ಗಂಜಿ ಹಾಗೂ ಮಾವಿನ ವೃಕ್ಷದ ದಾತುನ್ ನಿವೇದಿಸಬೇಕು. ಚೈತ್ರ ಮಾಸದಲ್ಲಿ ಭಗವಂತ ಸ್ವರೂಪನ ಪೂಜೆ ಮಾಡಿ ಆತನಿಗೆ ರಾತ್ರಿಯಲ್ಲಿ ಕರ್ಪೂರದ ಪ್ರಾಶನ ಪ್ರದಾನಿಸಬೇಕು. ಹಲ್ಲುಜ್ಜುವುದಕ್ಕಾಗಿ ವಟವೃಕ್ಷದ ದಾತುನ್ ನೈವೇದ್ಯದ ನಿಮಿತ್ತ ಚಕ್ಕುಲಿ ಪ್ರದಾನಿಸಬೇಕು. ವೈಶಾಖ ಮಾಸದಲ್ಲಿ ಅಶೋಕ ವೃಕ್ಷದ ಪುಷ್ಪಗಳಿಂದ ಸಂಹಾರಕಾರಕ ಶಿವನ ಸ್ವರೂಪ ಪೂಜನೀಯವಾಗಿದ್ದು ಈ ಮಹಾಸ್ವರೂಪಧಾರಿಗೆ ನೈವೇದ್ಯದಲ್ಲಿ ಬೆಲ್ಲ, ಅನ್ನ, ಹಲ್ಲುಜ್ಜುವುದಕ್ಕಾಗಿ ಅತ್ತಿಯ ಮರದ ದಾತುನ್ ಹಾಗೂ ಪ್ರಾಶನಕ್ಕಾಗಿ ಜಾಜಿಕಾಯಿ ಫಲವನ್ನು ಅರ್ಪಿಸಬೇಕು. ಜ್ಯೇಷ್ಠ ಮಾಸದಲ್ಲಿ ಭಗವಂತ ಪ್ರದ್ಯುಮ್ನನಿಗೆ ಸಂಪಿಗೆ ಪುಷ್ಪದಿಂದ ಪೂಜೆ ಮಾಡಿ ಬಿಲ್ವ ವೃಕ್ಷದ ದಾತುನ್ ಹಾಗೂ ಲವಂಗದ ತುಂಡುಗಳನ್ನು ನೈವೇದ್ಯ ಅರ್ಪಿಸಬೇಕು. ಆಷಾಢ ಮಾಸದಲ್ಲಿ ಉಮಾಭದ್ರನಿಗೆ ಪೂಜೆ ಸಲ್ಲಿಸಿ ಅಗರುವಿನ ಗಂಧ, ಉತ್ತರಾಣಿಯ ದಾತುನ್ ಅರ್ಪಿಸಬೇಕು. ಶ್ರಾವಣ ಮಾಸದಲ್ಲಿ ಶೂಲಪಾಣಿ ಶಿವನ ಪೂಜೆಯಾಗುತ್ತದೆ. ಆತನಿಗೆ ಕರವೀರ ಪುಷ್ಪ, ಗಂಧ, ತುಪ್ಪಯುಕ್ತ ಭೋಜನ ಹಾಗೂ ಮತ್ತಿ ಮರದ ದಾತುನ್ ನಿವೇದಿಸಲಾಗುತ್ತದೆ. ಭಾದ್ರಪದ ಮಾಸದಲ್ಲಿ ಸದ್ಯೋಜಾತ ಶಿವನ ಪೂಜೆಯನ್ನು ನಾಗಕೇಸರ ಪುಷ್ಪ ಹೋಳಿಗೆಯ ನೈವೇದ್ಯ ಮಾಡಬೇಕು.
ಅಶ್ವೀಜ ಮಾಸದಲ್ಲಿ ಸಂಪಿಗೆ ಪುಷ್ಪ, ಸ್ವರ್ಣ ಕಲಶದ ಜಲ, ಸುವಾಸಿತ ಮೋದಕದ ನೈವೇದ್ಯ, ಮೊಲ್ಲೆ ಗಿಡದ ದಾತುನದಿಂದ ಸುರಾಧಿಪ ಶಿವನ ಪೂಜೆ ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ಕಗ್ಗಲಿ ವೃಕ್ಷದ ದಾತುನ್, ಬೋರೆ ಗಿಡದ ದಾತುನ್, ದತ್ತೂರಿ ಪುಷ್ಪ, ಹಾಲು ಶಾಖಗಳನ್ನು ಪ್ರದಾನಿಸಿ 1 ವರ್ಷ ಪರ್ಯಂತ ಶಿವನ ಪೂಜೆ ಮಾಡಬೇಕು. ಮೇಲಿನ ವಿಧಾನದಿಂದ ಪೂಜೆ ಮಾಡಿದ ನಂತರ ರತಿ ಸಹಿತ ಅನಂಗ ಕಾಮದೇವನನ್ನು ಸ್ವರ್ಣ ನಿರ್ಮಿತ ಮಂಡಲದಲ್ಲಿ ಸ್ಥಾಪಿಸಿ ಆತನಿಗೆ ಗಂಧಾದಿಗಳಿಂದ ಪುನಃ ಪೂಜೆ ಸಲ್ಲಿಸಿ ತಿಲ, ಅಕ್ಷತೆ ಮೊದಲಾದ ಸಂಯುಕ್ತ ಹವನ ಸಾಮಗ್ರಿಗಳಿಂದ ಆತನಿಗೆ 10,000 ಆಹುತಿ ಪ್ರದಾನಿಸಬೇಕು. ಆ ದಿನ ರಾತ್ರಿಯಲ್ಲಿ ಜಾಗರಣೆ ಮಾಡಿ ಗೀತವಾದ್ಯಗಳಿಂದ ಅಮೋದ ಪ್ರಮೋದ ಮಾಡುತ್ತಾ ಪ್ರಭಾತ ಕಾಲದಲ್ಲಿ ಆ ದೇವನಿಗೆ ಪುನಃ ಪೂಜೆ ಮಾಡಿ ಬ್ರಾಹ್ಮಣರಿಗೆ ಶಯೆ, ಪಾತ್ರೆ, ಕೊಡೆ, ವಸ್ತ್ರ, ಪಾದರಕ್ಷೆಗಳ ದಾನ ಮಾಡಿ ಭಕ್ತಿಯಿಂದ ಗೋವು ಬ್ರಾಹ್ಮಣರಿಗೆ ಭೋಜನ ಪ್ರದಾನಿಸಿ ಮನುಷ್ಯ ಕೃತಕೃತ್ಯನಾಗಬೇಕು. ವ್ರತದ ಸಮಾಪ್ತಿಯಾದಾಗ ಉದ್ಯಾಪನ ಮಾಡಬೇಕು. ಇದರಿಂದ ಸಾಧಕನು ಧನ, ಪುತ್ರ, ಆರೋಗ್ಯ, ಸೌಭಾಗ್ಯ, ಸ್ವರ್ಣಾದಿಗಳನ್ನು ಹೊಂದುತ್ತಾನೆ. ಇನ್ನು ಮುಂದಿನ ವ್ರತ ಅಖಂಡ ದ್ವಾದಶಿ ವ್ರತ. ಅಖಂಡ ದ್ವಾದಶಿ ವ್ರತ ಮೋಕ್ಷ ಶಾಂತಿಯನ್ನು ಪ್ರದಾನಿಸುವಂಥದ್ದು. ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಗೋವಿನ ಹಾಲು, ಮೊಸರು ಮೊದಲಾದವುಗಳನ್ನು ಭೋಜನ ರೂಪದಲ್ಲಿ ಸ್ವೀಕರಿಸಿ ವ್ರತ ಮಾಡುವ ಉಪಾಸಕನು ಜಗತ್ಪತಿ ವಿಷ್ಣುವಿನ ಪೂಜೆ ಮಾಡಬೇಕು. 4 ಮಾಸ ಪರ್ಯಂತ ಅಂದರೆ ಪಾಲ್ಗುಣ ಮಾಸದವರೆಗೆ ಉಪಾಸಕನು 5 ಪ್ರಕಾರದ ಧಾನ್ಯಭರಿತ ಪಾತ್ರೆಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಈ ಕೆಳಗಿನಂತೆ ವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು. ಸಪ್ತ ಜನ್ಮನಿ ಹೇ ವಿಷ್ಣು ಯನ್ಮಯಾ ಹಿ ವ್ರತಂ ಕೃತಂ ಭಗವನ್ ತ್ವತ್ ಪ್ರಸಾದೇನ ತತ್ಖಂಡ ಮಿಹಾಸ್ತು ಮೇ ಯಥಾಖಂಡಂ ಜಗತ್ಸರ್ವಂ ತ್ವಮೇವ ಪುರುಷೋತ್ತಮ ತಥಾಖಿಲಾನ್ಯ ಖಂಡಾನಿ ವ್ರತಾನಿ ಮಮ ಸಂತು ವೈ. ಹೇ ವಿಷ್ಣು, 7 ಜನ್ಮಗಳಲ್ಲಿ ನಾನು ಯಾವ ವ್ರತ ಮಾಡಿರುವೆನೋ ಅವು ನಿನ್ನ ಕೃಪೆಯಿಂದ ಈ ಜನ್ಮದಲ್ಲಿ ಪೂರ್ಣವಾಗಲಿ. ಯಾವ ಪ್ರಕಾರ ನೀನು ಈ ಸಂಪೂರ್ಣ ಅಖಂಡ ಬ್ರಹ್ಮಾಂಡ ರೂಪದಲ್ಲಿ ಸ್ಥಿತನಿರುವೆಯೋ ಅದೇ ಪ್ರಕಾರ ನನ್ನಿಂದ ಮಾಡಲ್ಪಟ್ಟ ಸಕಲ ವ್ರತಗಳು ಅಖಂಡವಾಗಲಿ. ಚೈತ್ರಾದಿ 4 ಮಾಸಗಳಲ್ಲಿ ಹಿಟ್ಟು ತುಂಬಿದ ಪಾತ್ರೆ, ಶ್ರಾವಣಾದಿ 4 ಮಾಸಗಳಲ್ಲಿ ತುಪ್ಪ ಭರಿತ ಪಾತ್ರೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಈ ಪ್ರಕಾರ ವರ್ಷ ಪರ್ಯಂತ ದ್ವಾದಶಿ ವ್ರತದ ಸಂಕಲ್ಪ ಮಾಡಿ ವ್ರತಿಯು ವ್ರತವನ್ನು ಪೂರ್ಣಗೊಳಿಸಬೇಕು. ಇದರಿಂದ ಉಪಾಸಕನು ಪತ್ನಿ ಪುತ್ರರೊಡನೆ ಸಂಪನ್ನನಾಗಿ ಅಂತ್ಯದಲ್ಲಿ ಸ್ವರ್ಗಲೋಕದ ಸುಖೋಪಯೋಗ ಮಾಡುತ್ತಾನೆ. ಇನ್ನು ಅಗಸ್ತ್ಯಾರ್ಘ್ಯ ವ್ರತದ ಬಗ್ಗೆ ತಿಳ್ಕೊಳ್ಳೋಣ. ಈ ವ್ರತವು ಭಕ್ತಿ ಮುಕ್ತಿ ಪ್ರದಾನಿಸುವಂಥದ್ದು. ಕನ್ಯಾ ರಾಶಿಯ ಮೇಲೆ ಸೂರ್ಯನ ಸಂಕ್ರಾಂತಿಯ ಪ್ರಾರಂಭದ 3 ದಿನ ಮೊದಲೇ ಕಾಶಪುಷ್ಪದಿಂದ ನಿರ್ಮಿಸಿದ ಅಗಸ್ತ್ಯರ ಪ್ರತಿಮೆಗೆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಿ ಕುಂಭದಲ್ಲಿ ಅರ್ಘ್ಯ ಪ್ರದಾನಿಸಬೇಕು. ರಾತ್ರಿ ಜಾಗರಣೆ ಉಪವಾಸ ಮಾಡಿ ಮೊಸರು, ಅಕ್ಷತ, ಫಲಪುಷ್ಪಗಳಿಂದ ಪೂಜಿಸಿ 5 ವರ್ಣಯುಕ್ತ ಸ್ವರ್ಣ ರಜತದಿಂದ ಸಮನ್ವಿತ ಸಪ್ತ ಧಾನ್ಯ ಭರಿತ ಪಾತ್ರೆಯಲ್ಲಿ ಮೊಸರು ಚಂದನಗಳಿಂದ ರಂಜಿತಗೊಳಿಸಿ ಅಗಸ್ತ್ಯ ಖನಮಾನ ಈ ಮಂತ್ರದಿಂದ ಅಗಸ್ತ್ಯರಿಗೆ ಅರ್ಘ್ಯ ಪ್ರದಾನಿಸಬೇಕು. ಅನಂತರ ಕಾಶಪುಷ್ಪ ಪ್ರತಿಕಾಶ ಅಗ್ನಿಮಾರುತ ಸಂಭವ ಮಿತ್ರಾವರುಣಯೋ ಪುತ್ರ ಕುಂಭಯೋನೆ ನಮೋಸ್ತುತೆ ಈ ಮಂತ್ರ ಪಠಿಸುತ್ತಾ ನಮಸ್ಕರಿಸಬೇಕು. ಅಂದರೆ ಕಾಶಪುಷ್ಪಕ್ಕೆ ಸಮಾನ ಉಜ್ವಲ ಅಗ್ನಿವಾಯುವಿನಿಂದ ಉತ್ಪನ್ನ ಮಿತ್ರವರುಣನ ಪುತ್ರ, ಹೇ ಕುಂಭಯೋನಿ ಅಗಸ್ತ್ಯರೇ, ನಿಮಗೆ ನಮಸ್ಕರಿಸುತ್ತೇನೆ. ಸಕಲ ವರ್ಣದ ಸ್ತ್ರೀ ಪುರುಷರು ಇದೇ ವಿಧಾನದಿಂದ ಅಗಸ್ತ್ಯರಿಗಾಗಿ ಧನ, ಫಲ, ರಸಾದಿಗಳನ್ನು ಪ್ರದಾನಿಸಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಈ ಪ್ರಕಾರ ವರ್ಷ ಪರ್ಯಂತ ಅಗಸ್ತ್ಯಾರ್ಘ್ಯ. ಇದು ರಂಭಾತೃತೀಯ ವ್ರತ. ರಂಭಾತೃತೀಯ ವ್ರತ ಸೌಭಾಗ್ಯ, ಲಕ್ಷ್ಮಿ, ಪುತ್ರಾದಿಗಳಿಂದ ಸಂಪನ್ನಗೊಳಿಸುವಂಥದ್ದು. ಈ ವ್ರತವನ್ನು ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿಯಂದು ಮಾಡಲಾಗುತ್ತದೆ. ಅಂದು ಉಪವಾಸ ಮಾಡಿ ಉಪಾಸಕನು ಹಸ್ತದಲ್ಲಿ ಕುಶೋದಕ ತೆಗೆದುಕೊಂಡು ಬಿಲ್ವಪತ್ರದಿಂದ ಮಹಾಗೌರಿಗೆ ಪೂಜೆ ಮಾಡಬೇಕು. ಈ ಪೂಜೆಯಲ್ಲಿ ಕದಂಬ ವೃಕ್ಷದ ಧಾತುನ್ ಪ್ರಯೋಗ ಮಾಡಬೇಕು. ಆದರೆ ಪುಷ್ಯ ಮಾಸದಲ್ಲಿ ಮರುಗದ ಪುಷ್ಪಗಳಿಂದ ಪಾರ್ವತಿ ಪೂಜೆಯ ವಿಧಾನವಿದೆ. ವ್ರತಿಯು ಈ ಮಾಸದಲ್ಲಿ ಮಾತ್ರ ಕರ್ಪೂರ ಸೇವಿಸಿ ಉಪವಾಸ ಮಾಡುತ್ತಾ ಶ್ರೀ ಗೌರಿಗೆ ತಿಲಮಿಶ್ರಿಯ ಸಿದ್ಧ ಸ್ನಾನ, ನೈವೇದ್ಯ ಹಾಗೂ ಮಲ್ಲಿಗೆ ಗಿಡದ ಧಾತುನ್ ಅರ್ಪಿಸಬೇಕು. ಮಾಘ ಮಾಸದಲ್ಲಿ ವ್ರತದ ದಿನ ತುಪ್ಪ ಸೇವಿಸಿ
ಉಪವಾಸ ಮಾಡುತ್ತಾ ವ್ರತಿಯು ಶ್ವೇತ ಕಮಲದಿಂದ ಸುಭದ್ರಾ ದೇವಿಯ ಪೂಜೆ ಮಾಡಿ ಆಕೆಗೆ ಅನ್ನದ ಗಂಜಿ ಮೊಸರಿನ ನೈವೇದ್ಯ ಅರ್ಪಿಸಬೇಕು. ಫಾಲ್ಗುಣ ಮಾಸದಲ್ಲಿ ಗೋಮತಿಯ ಪೂಜೆಯ ವಿಧಾನವಿದ್ದು, ಕೋಲು ಮಲ್ಲಿಗೆಯಿಂದ ಆಕೆಯ ಪೂಜೆ ಮಾಡಿ ಅದರ ನಾಳವನ್ನೇ ದಾತೂನದ ರೂಪದಲ್ಲಿ ಅರ್ಪಿಸಬೇಕು. ವ್ರತಿಯು ಸ್ವಯಂ ಸಿಹಿ ಹಾಲೆ ಅಂದರೆ ಜೀವ ಗಿಡದ ಪುಷ್ಪ ಸೇವಿಸಿ ಶಷ್ಕುಲ ಅಂದರೆ ಎಳ್ಳು ಹೊಟ್ಟುರಹಿತ ಧಾನ್ಯ ಉದ್ದಿನ ಚೂರ್ಣದಿಂದ ಮಾಡಿದ ರೊಟ್ಟಿ, ಇದರ ನೈವೇದ್ಯವನ್ನು ಅರ್ಪಿಸಬೇಕು. ಚೈತ್ರ ಮಾಸದಲ್ಲಿ ಭಗವತಿ ವಿಶಾಲಾಕ್ಷಿಗೆ ಮುಲ್ಲೆ ಪುಷ್ಪ, ತಗರ ಅಂದರೆ ಸೀತಪುಷ್ಪ, ಕಾಷ್ಟದ ದಾತೂನ್ ಹಾಗೂ ತಿಲ ಮಿಶ್ರಿತ ಸಿದ್ಧಾನ್ನದ ನೈವೇದ್ಯ ಅರ್ಪಿಸಿ ಸ್ವಯಂ ಮೊಸರು ಸೇವಿಸಬೇಕು. ವೈಶಾಖ ಮಾಸದಲ್ಲಿ ಶ್ರೀಮುಖಿ ದೇವಿಯ ಪೂಜೆಯನ್ನು ಕಣಗಿಲೆ ಪುಷ್ಪ, ವಟವೃಕ್ಷದ ದಾತೂನದಿಂದ ಮಾಡಬೇಕು. ವ್ರತಿಯು ಅಶೋಕ ವೃಕ್ಷದ ಮೊಗ್ಗನ್ನು ಸೇವಿಸಬೇಕು. ಜ್ಯೇಷ್ಠ ಮಾಸದಲ್ಲಿ ನಾರಾಯಣಿ ದೇವಿಯ ಪೂಜೆ ಶತಪರ್ಣಿ ಅಂದರೆ ಚಿತವನ ಪುಷ್ಪ ಹಾಗೂ ದಾತೂನದಿಂದಾಗುತ್ತದೆ. ಈ ಪೂಜೆಯಲ್ಲಿ ದೇವಿಗೆ ಕೆಂಪು ಸಕ್ಕರೆಯ ನೈವೇದ್ಯ ಪ್ರದಾನಿಸಿ ಸ್ವಯಂ ಉಪಾಸಕನು ಲವಂಗ ಸೇವಿಸಬೇಕು. ಆಷಾಢ ಮಾಸದಲ್ಲಿ ಮಾಧವಿಯ ಪೂಜೆ ಮಾಡಬೇಕು. ಈ ಮಾಸದಲ್ಲಿ ವ್ರತಿಯು ತಿಲ ಸೇವಿಸಬೇಕು. ಭಗವತಿ ಮಾಧವಿಗೆ ಬಿಲ್ವಪತ್ರದಿಂದ ಪೂಜಿಸಿ ಖೀರು ಹಾಗೂ ತುಪ್ಪದಲ್ಲಿ ಮಾಡಿದ ಸಿಹಿ ಹಿಟ್ಟಿನ ಖಾದ್ಯವನ್ನು ನೈವೇದ್ಯದಲ್ಲಿ ಅರ್ಪಿಸಬೇಕು. ದೇವಿಗೆ ಅತ್ತಿ ಮರದ ದಾತೂನ್ ಪ್ರದಾನಿಸಬೇಕು. ಶ್ರಾವಣ ಮಾಸದಲ್ಲಿ ಕ್ಷೀರಾನ್ನ ಮಲ್ಲಿಗೆಯ ದಾತೂನ್ ಅರ್ಪಿಸಿ ತಗರ ಸೀತಪುಷ್ಪದ ಪುಷ್ಪದಿಂದ ಶ್ರೀದೇವಿಯ ಪೂಜೆ ಮಾಡಬೇಕು. ಭಾದ್ರಪದ ಮಾಸದಲ್ಲಿ ಸಿಂಗಾಡ ಅಂದರೆ ಇದೊಂದು ಹೂ, ಇದರ ಸಿಂಗಾಡದ ಆಹಾರ ಸೇವಿಸಿ ಉಪಾಸಕನು ಉತ್ತಮ ದೇವಿಯ ಪೂಜೆಯನ್ನು ಕಮಲ ಪುಷ್ಪಗಳಿಂದ ಮಾಡಿ ಬೆಲ್ಲದ ನೈವೇದ್ಯ ಅರ್ಪಿಸಬೇಕು. ಅಶ್ವೀಜ ಮಾಸದಲ್ಲಿ ರಾಜಪುತ್ರಿಯ ಪೂಜೆಯನ್ನು ದಾಸವಾಳದ ಪುಷ್ಪದಿಂದ ಮಾಡಿ ಆಕೆಗೆ ಜೀರಿಗೆಯಿಂದ ಸುವಾಸಿತ ಅನ್ನವನ್ನು ನೈವೇದ್ಯದಲ್ಲಿ ಅರ್ಪಿಸಿ ರಾತ್ರಿಯಲ್ಲಿ ಸೇವಿಸಬೇಕು. ಕಾರ್ತಿಕ ಮಾಸದಲ್ಲಿ ಪದ್ಮಜಾ ದೇವಿಗೆ ಜಾಜಿ ಪುಷ್ಪ ಹಾಗೂ ಎಳ್ಳು ಮಿಶ್ರಿತ ಅನ್ನದ ನೈವೇದ್ಯದಿಂದ ಪೂಜೆಯಾಗುತ್ತದೆ ಹಾಗೂ ಉಪಾಸಕನು ಪಂಚಗವ್ಯದ ಪ್ರಾಶನ ಮಾಡಬೇಕು. ಈ ಪ್ರಕಾರ ಮಾರ್ಗಶೀರ್ಷದಿಂದ ಕಾರ್ತಿಕ ಮಾಸದವರೆಗೆ ವರ್ಷದ ಸಮಾಪ್ತಿಯಲ್ಲಿ ಸಪತ್ನಿಕ ಬ್ರಾಹ್ಮಣನಿಗೆ ತುಪ್ಪದಲ್ಲಿ ಮಾಡಿದ ಲಾಡುಗಳನ್ನು ಪ್ರದಾನಿಸಿ ಪೂಜೆ ಮಾಡಬೇಕು. ಅನಂತರ ಪಾರ್ವತಿ ಶಿವರಿಗೆ ಬೆಲ್ಲ ಮೊದಲಾದವುಗಳಿಂದ ಮಾಡಿದ ನೈವೇದ್ಯ, ವಸ್ತ್ರ, ಸುವರ್ಣ ಮೊದಲಾದವುಗಳಿಂದ ಪೂಜಿಸಿ ಗೀತ ವಾದ್ಯಾದಿಗಳಿಂದ ರಾತ್ರಿ ಜಾಗರಣೆ ಮಾಡುತ್ತಾ ಪ್ರಾತಃ ಕಾಲದಲ್ಲಿ ಗೋವು ಮೊದಲಾದವುಗಳ ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ವ್ರತಿಗೆ ಸಕಲವು ಪ್ರಾಪ್ತಿಯಾಗುತ್ತದೆ. ಇನ್ನು ಮುಂದಿನದು ಚಾತುರ್ಮಾಸ ವ್ರತ. ಚಾತುರ್ಮಾಸ ವ್ರತದ ಆರಂಭವನ್ನು ಆಷಾಢದ ಏಕಾದಶಿ ಅಥವಾ ಹುಣ್ಣಿಮೆಯ ತಿಥಿಯಂದು ಮಾಡಿ ಸಕಲ ಪ್ರಕಾರದಿಂದ ಶ್ರೀಹರಿಗೆ ಪೂಜೆಯನ್ನು ಸಲ್ಲಿಸಬೇಕು. ವ್ರತಾರಂಭದ ಸಮಯ ಈ ಪ್ರಾರ್ಥನೆಯನ್ನು ಮಾಡಬೇಕು. ಇದಂ ವ್ರತಂ ಮಯಾ ದೇವ ಗೃಹೀತಂ ಪುರತಸ್ತವ ನಿರ್ವಿಘ್ನಂ ಸಿದ್ಧಿಮಾಪ್ನೋತು ಪ್ರಸನ್ನೇ ತ್ವಯಿ ಕೇಶವ ಗ್ರಹಿತೆ ಅಸ್ಮಿನ್ ವ್ರತೆ ದೇವ ಯದ್ಯಪೂರ್ಣೋ ಮೃಯಾಮ್ಯಹಂ ತನ್ಮೇ ಭವತು ಸಂಪೂರ್ಣಂ ತತ್ಪ್ರಸಾದಾರ್ಜನಾರ್ದನಃ. ಹೇ ದೇವ, ನಿನ್ನ ಸಮಕ್ಷಮ ನಾನು ಈ ವ್ರತವನ್ನು ಸ್ವೀಕರಿಸುವೆ. ನಿನ್ನ ಪ್ರಸನ್ನತೆಯಿಂದ ನನಗೆ ನಿರ್ವಿಘ್ನ ಸಿದ್ಧಿ ಪ್ರಾಪ್ತಿಯಾಗಲಿ. ಸ್ವೀಕರಿಸಿದ ಈ ವ್ರತ ಪೂರ್ಣವಾಗುವ ಮುನ್ನವೇ ನನ್ನ ಮೃತ್ಯುವಾದರೆ ನಿನ್ನ ಕೃಪೆಯಿಂದ ಈ ವ್ರತ ಪೂರ್ಣವಾಗಲಿ. ಈ ಪ್ರಕಾರ ಹರಿಯ ಪೂಜೆ ಮಾಡಿ ವ್ರತ, ಪೂಜೆ, ಜಪಾದಿ ನಿಯಮಗಳನ್ನು ಸ್ವೀಕರಿಸಬೇಕು. ಹರಿಯ ವ್ರತದ ಇಚ್ಛೆ ಹೊಂದುವವನ ಸಮಸ್ತ ಪಾಪಗಳು ನಷ್ಟವಾಗುತ್ತದೆ. ಉಪಾಸಕನು ಸ್ನಾನ ಮಾಡಿ ಹರಿಯ ಪೂಜೆಯ ನಂತರ ಈ ಪೂಜೆ ಜಪಾದಿಗಳ ಕ್ರಿಯೆಯನ್ನು ಪೂರ್ಣಗೊಳಿಸುವ ಸಂಕಲ್ಪ ಮಾಡಬೇಕು. ಆಷಾಢಾದಿ 4 ಮಾಸಗಳಲ್ಲಿ ಏಕಭುಕ್ತ ವ್ರತ ಮಾಡುತ್ತಾ ವಿಷ್ಣುವಿನ ಪೂಜೆ ಮಾಡಬೇಕು. ಹೀಗೆ ಮಾಡುವವನು ವಿಷ್ಣುವಿನ ಪರಮ ಪವಿತ್ರ ಲೋಕದಲ್ಲಿ ಹೋಗುತ್ತಾನೆ. ಮಧು, ಮಾಂಸ, ಮದ್ಯ, ತೈಲದ ಪರಿತ್ಯಾಗ ಮಾಡುವ ಯಾವ ವೇದ ಪಾರಂಗತ ಕೃಚ್ಛಪಾದ ವ್ರತಿ ವಿಷ್ಣು ಭಕ್ತ ಹರಿಯ ಪೂಜೆ ಮಾಡುತ್ತಾನೋ ಅವನು ವಿಷ್ಣು ಲೋಕ ಹೊಂದುತ್ತಾನೆ. ಒಂದು ರಾತ್ರಿಯ ಉಪವಾಸ ಮಾಡುವುದರಿಂದ ವಿಮಾನದಲ್ಲಿ ಭ್ರಮಣ ಮಾಡುವ ಅಂದರೆ ವೈಮಾನಿಕ ದೇವತೆಯಾಗುತ್ತಾನೆ. 3 ರಾತ್ರಿ ಪರ್ಯಂತ ಉಪವಾಸ ಮಾಡಿ 6ನೇ ಅಂಶ ಭೋಜನ ಮಾಡುವುದರಿಂದ ಸಾಧಕನಿಗೆ ಶ್ವೇತ ದ್ವೀಪದ ಪ್ರಾಪ್ತಿಯಾಗುತ್ತದೆ. ಇನ್ನು ಚಂದ್ರಾಯಣ ವ್ರತ ಮಾಡುವುದರಿಂದ ಹರಿಯ ಲೋಕ ಹಾಗೂ ಮುಕ್ತಿ ಬೇಡದೆಯೇ ದೊರೆಯುತ್ತದೆ.
ಪ್ರಜಾಪತ್ಯ ವ್ರತ ಮಾಡೋದ್ರಿಂದ ವಿಷ್ಣುಲೋಕ ಹಾಗೂ ಪರಾಕ ವ್ರತ ಅಂದರೆ 12 ದಿನಗಳವರೆಗೆ ಕೇವಲ ಜಲ ಸೇವಿಸಿರುವುದು, ಅದು ಮಾಡೋದ್ರಿಂದ ಹರಿಯ ಪ್ರಾಪ್ತಿಯಾಗುತ್ತದೆ. ಈ ವ್ರತದಲ್ಲಿ ಹಿಟ್ಟು ಯವಾನ್ನದ ಭಿಕ್ಷೆ ಬೇಡಿ, ಹಾಲು ಮೊಸರು ತುಪ್ಪದ ಪ್ರಾಶನ ಮಾಡಿ, ಗೋಮೂತ್ರ ಆಹಾರ ಸೇವಿಸಿ, ಪಂಚಗವ್ಯ ಪಾನ ಮಾಡಿ ಅಥವಾ ಸಕಲ ಪ್ರಕಾರದ ರಸಗಳನ್ನು ತ್ಯಜಿಸಿ ಶಾಖಮೂಲ ಫಲಾದಿಗಳ ಭಕ್ಷಣೆ ಮಾಡುತ್ತಾ ಯಾವ ಸಾಧಕನು ವಿಷ್ಣುವಿನಲ್ಲಿ ಭಕ್ತಿ ಮಾಡುತ್ತಾನೋ ಅವನು ವಿಷ್ಣು ಲೋಕ ಹೊಂದುತ್ತಾನೆ. ಇನ್ನು ಮಾಸೋಪವಾಸ ವ್ರತ ಇದು ಸರ್ವೋತ್ತಮವಾದ ವ್ರತ. ಇದನ್ನು ವಾನಪ್ರಸ್ಥ, ಸನ್ಯಾಸಿ ಹಾಗೂ ಸ್ತ್ರೀಯು ಪಾಲನೆ ಮಾಡಬೇಕು. ಅಶ್ವೀಜ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಉಪವಾಸವಿದ್ದು 30 ದಿನಗಳ ಪರ್ಯಂತ ಈ ವ್ರತ ಧಾರಣೆ ಮಾಡುವ ವಿಧಾನವಿದೆ. ವ್ರತಾರಂಭದ ಸಮಯ ಸರ್ವಪ್ರಥಮ ವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು. ಅದ್ಯ ಪ್ರಭೃತ್ಯಂ ವಿಷ್ಣು ಯಾವದುತ್ಥಾನಕಂ ತವ ಅರ್ಚೆ ತ್ವಾಂ ಮನಶ್ನಸ್ತು ದಿನಾನಿ 30 ಕಾರ್ತಿಕಾಶ್ವಿನೋ ಯೋರ್ವಿಷ್ಣು ದ್ವಾದಶ್ಯೋಃ ಶುಕ್ಲಯೋರಹಂ ಮ್ರಿಯೇ ಯದ್ಯಂತರಾಲೇತು ವ್ರತಭಂಗೋ ನಮೇದ್ ಭವೇತ್. ಹೇ ವಿಷ್ಣು, ಇಂದಿನಿಂದ ಎಲ್ಲಿಯವರೆಗೆ ನಿನ್ನ ಶಯನೋತ್ಥಾನವಾಗುವುದಿಲ್ಲವೋ ಅಲ್ಲಿಯವರೆಗೆ 30 ದಿನ ಪರ್ಯಂತ ಭೋಜನ ರಹಿತನಾಗಿ ನಿನ್ನ ಪೂಜೆಯನ್ನು ಮಾಡುವೆ. ಒಂದು ವೇಳೆ ನಾನು ಅಶ್ವೀಜ ಹಾಗೂ ಕಾರ್ತಿಕ ಮಾಸ ಶುಕ್ಲ ಪಕ್ಷದಲ್ಲಿ ದ್ವಾದಶಿಯಿಂದ ಹಿಡಿದು ಇನ್ನೊಂದು ದ್ವಾದಶಿ ತಿಥಿಯ ಮಧ್ಯೆ ಮೃತ್ಯು ಹೊಂದಿದರೆ ನನ್ನ ಈ ವ್ರತ ಭಂಗವಾಗದಿರಲಿ. ಈ ಪ್ರಕಾರ ಪ್ರಾರ್ಥನೆಯನ್ನು ಮಾಡಿದ ನಂತರ ಪ್ರಾತಃ, ಮಧ್ಯಾಹ್ನ ಹಾಗೂ ಸಂಧ್ಯಾ ಕಾಲದಲ್ಲಿ ಸ್ನಾನ ಮಾಡಿ ಸಾಧಕನು ಗಂಧಾದಿಗಳಿಂದ ಹರಿಯನ್ನು ದೇವಾಲಯದಲ್ಲಿ ಪೂಜಿಸಬೇಕು. ಆದರೆ ವ್ರತಿಯು ಸ್ವಯಂ ಗಂಧ ಪರಿಮಳಾದಿಗಳ ಲೇಪನವನ್ನು ಮಾಡಿಕೊಳ್ಳಬಾರದು. ದ್ವಾದಶಿ ತಿಥಿಯಂದು ಹರಿಗೆ ಪೂಜೆ ಸಲ್ಲಿಸಿ ವ್ರತಿಯು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. 1 ತಿಂಗಳವರೆಗೆ ಹರಿಯ ವ್ರತ ಮುಗಿದ ನಂತರ ವ್ರತಿಯು ಪಾರಣೆ ಮಾಡಬೇಕು. ಒಂದು ವೇಳೆ ವ್ರತಧಾರಿಯು ಈ ಅವಧಿಯ ಮಧ್ಯೆ ಮೂರ್ಛಿತನಾದರೆ ಅವನು ಹಾಲು ಮೊದಲಾದವುಗಳ ಪ್ರಾಶನ ಮಾಡಬೇಕು. ಏಕೆಂದರೆ ಇದರಿಂದ ವ್ರತಕ್ಕೆ ಚ್ಯುತಿ ಉಂಟಾಗುವುದಿಲ್ಲ. ಈ ಪ್ರಕಾರ ಮಾಸ ವ್ರತ ಮಾಡುವುದರಿಂದ ಭುಕ್ತಿ ಮುಕ್ತಿ 2 ಪ್ರಾಪ್ತವಾಗುತ್ತದೆ. ಇನ್ನು ಮುಂದಿನ ವ್ರತ ಭೀಷ್ಮ ಪಂಚಕ ವ್ರತವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಪ್ರಾರಂಭಿಸುವುದು ಶ್ರೇಷ್ಠ ಕಾಲವಾಗಿದೆ. ಈ ಮಾಸದಲ್ಲಿ ವ್ರತಿಯು ಸ್ನಾನ ಮಾಡಿ ವಿಷ್ಣುವಿನ ಪೂಜೆ ಮಾಡಬೇಕು. ವ್ರತಿಯು 1 ತಿಂಗಳವರೆಗೆ ಏಕಭುಕ್ತ ವ್ರತ, ನಕ್ತ ವ್ರತ, ಆಯಚಿತ ವ್ರತ ಮಾಡುತ್ತಾ ಹಾಲು, ಹಣ್ಣು, ಶಾಖ ಮೊದಲಾದ ಆಹಾರ ಸೇವಿಸುತ್ತಾ ಅಥವಾ ಉಪವಾಸ ಮಾಡುತ್ತಾ ವಿಷ್ಣುವಿನ ಪೂಜೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ವ್ರತಿಯ ಸಕಲ ಪಾಪಗಳು ನಷ್ಟವಾಗಿ ಸಕಲ ಇಚ್ಛೆಗಳು ಈಡೇರುವುದರ ಒಡನೆ ಶ್ರೀಹರಿಯ ಸಾನ್ನಿಧ್ಯ ಪ್ರಾಪ್ತಿಯಾಗುತ್ತದೆ. ಹೀಗೆ ಹೇಳುತ್ತಾ ಬ್ರಹ್ಮ ದೇವರು ಕಂಟಿನ್ಯೂ ಮಾಡ್ತಾರೆ. ಈ ವ್ರತಗಳಲ್ಲದೆ ಶಿವರಾತ್ರಿ ವ್ರತ, ಭೀಮ ಏಕಾದಶಿ ವ್ರತ, ಪ್ರತಿಪದ, ತೃತೀಯ, ಚತುರ್ಥಿ ಹಾಗೂ ಪಂಚಮಿಗಳಲ್ಲಿ ಮಾಡುವ ಅನೇಕ ವ್ರತಗಳು, ಷಷ್ಠಿ, ಸಪ್ತಮಿಯ ವಿವಿಧ ವ್ರತ, ದೂರ್ವಾಷ್ಟಮಿ, ಶ್ರೀಕೃಷ್ಣಾಷ್ಟಮಿ ವ್ರತ, ಬುಧಾಷ್ಟಮಿ ವ್ರತ, ಅಶೋಕಾಷ್ಟಮಿ ವ್ರತ ಹಾಗೂ ಮಹಾನವಮಿಯ ಅನ್ಯವ್ರತ, ಋಷಿಕಾದಶಿ ವ್ರತ, ಶ್ರಾವಣ ದ್ವಾದಶಿ ವ್ರತ, ತಿಥಿವ್ರತ, ವಾರವ್ರತ, ನಕ್ಷತ್ರಾದಿ ವ್ರತ ಹೀಗೆ ಅಸಂಖ್ಯ ವ್ರತಗಳಿದ್ದು ಅವುಗಳನ್ನು ಶ್ರದ್ಧೆ ಭಕ್ತಿ ನಿಯಮಗಳಿಂದ ಮಾಡಿದರೆ ವ್ರತಿಗಳಿಗೆ ಭೋಗ, ಪುಣ್ಯ, ಹರಿಯ ಸಾನ್ನಿಧ್ಯ ಹಾಗೂ ಮೋಕ್ಷಾತಿಗಳ ಪ್ರಾಪ್ತಿ ಆಗುತ್ತದೆ. ಮೈ ಡಿಯರ್ ಫ್ರೆಂಡ್ಸ್, ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 18ನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು. ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೇವೆ. ನೀವು ಆ ಲಿಂಕನ್ನು ಆ್ಯಕ್ಸಸ್ ಮಾಡಿ ಇನ್ಫಾರ್ಮೇಷನನ್ನು ಕೇಳ್ಕೊಳ್ಬೋದು. ಓಕೆ, ಇನ್ನು ಮುಂದಿನ ಹೊಸ ವಿಷಯದೊಂದಿಗೆ, ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಬಾಯ್. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.